ಶಿವಲಿಂಗಕ್ಕೆ ಚೋರ ಭಯ ಇದೆ ಮಗಳೇ. ಅದನ್ನು ಕಾಪಾಡಿಕೊಳ್ಳುವುದು ನಿನ್ನ ಜವಾಬ್ದಾರಿ. ಕೆಲವು ರಹಸ್ಯಗಳು ನನ್ನೊಂದಿಗೆ ಇರಬೇಕೆಂದು ಭಗವಂತನ ಅಪ್ಪಣೆಯಾಗಿದೆ. ಗುರುಗಳು ಹೇಳಿದ್ದು ಅರ್ಥನೇ ಆಗ್ಲಿಲ್ವಲ್ಲ. ದೇವರಿಗೆ ಕಳ್ಳರಿಂದ ಭಯನಾ? ದೇವ್ರನ್ನೇ ಕದಿಯೋ ಧೈರ್ಯ ಯಾರಿಗಿದೆ? ನನಗೊಂದು ಅರ್ಥನೇ ಆಗ್ತಿಲ್ವಲ್ಲ. ತುಂಬ ಗೊಂದಲ ಆಗ್ತಿದೆ. ಇದು ಹೇಗೆ ಸಾಧ್ಯ? ಅಮೃತ ಅವರೇ ಏನಾಯ್ತು? ಯಾಕೆ ಕೂತಾ ಇದ್ದೀರಾ? ಏನಿಲ್ಲ, ನನ್ನೊಂದು ರಿಕ್ವೆಸ್ಟು. ಜಾಸ್ತಿ ಟೈಮ್ ಇಲ್ಲ, ಆದರೆ ಅದಕ್ಕೆ ನೀವು ಇಲ್ಲ ಅನ್ನೋ ಹಾಗೆ ಇಲ್ಲ, ಆಯ್ತಾ? ಮೊದಲು ಅದೇನು ಹೇಳಬೇಕು ಅಂತಿದ್ದೀರೋ ಹೇಳಿ. ಆಮೇಲೆ ಹ್ಞೂ ಅನ್ಬೇಕೋ ಇಲ್ಲ ಅನ್ಬೇಕೋ ನಾನು ನಿರ್ಧಾರ ಮಾಡ್ತೀನಿ. ನೋಡಿ, ಇದನ್ನೇ ಬೇಡ ಅನ್ನೋದು. ವಿಚಾರ ಏನು ಅಂತ ತಿಳ್ಕೊಳ್ಳೋದಕ್ಕಿಂತ ಮುಂಚೆನೆ ನಿಮ್ಗೆ ಹೇಗೆ ಬೇಕೋ ಹಾಗೆ ಡಿಸೈಡ್ ಮಾಡ್ಕೊಂಡ್ಬಿಡ್ತೀರಪ್ಪ. ಏನು ಅಂತ ಕೇಳ್ರಿ. ಸರಿ, ಹೇಳಿ. ಇವತ್ತು ಬೆಳಿಗ್ಗೆ ಗುರುಗಳು ಹೊರಡುವಾಗ ಏನು ಹೇಳಿದ್ರು ಹೇಳಿ? ಏನು? ಅದೇ ಕಣ್ರಿ, ಇವತ್ತು ಹುಣ್ಣಿಮೆ, ಅಂದ್ರೆ ಫುಲ್ ಮೂನ್ ಡೇ. ಟೆರೆಸ್ ಮೇಲೆ ಚಂದ್ರನ ಬೆಳಕು ಸಖತ್ತಾಗಿ ಬೀಳ್ತಾ ಇದೆ. ನಾನು ಈಗ ತಾನೇ ನೋಡ್ಕೊಂಬಂದೆ. ಬನ್ರಿ, ನಾವಿಬ್ರು ಹೋಗಿ ರೊಮ್ಯಾಂಟಿಕ್ ಆಗಿ ಒಂದು ಸ್ವಲ್ಪ ಮಾತಾಡ್ಕೊಂಡು ಟೈಮ್ ಸ್ಪೆಂಡ್ ಮಾಡ್ಕೊಂಬರೋಣ. ಏನು? ಹುಣ್ಣಿಮೆ ಬೆಳಕಿಗೆ ನಾನು ಬರೋದಾ? ಇಲ್ಲ, ನಾನು ಬರಲ್ಲ. ಅಯ್ಯೋ ರಾಮ, ಹುಣ್ಣಿಮೆ ಬೆಳಕು ಅಂದರೆ ಹುಡುಗಿರು ಕಾಯ್ತಾ ಇರ್ತಾರಲ್ರಿ. ನೀವು ನೋಡಿದ್ರೆ ಹೀಗೆ ರಿಯಾಕ್ಟ್ ಮಾಡ್ತಾ ಇದ್ದೀರಾ. ಯಾಕೆ? ನೀವು ಮನುಷ್ಯರಲ್ವಾ? ಏನಂದ್ರೆ? ಇನ್ನೇನು ಮತ್ತೆ, ಸಾಮಾನ್ಯ ಮನುಷ್ಯರಿಗೆ ಇಷ್ಟ ಆಗೋದು ನಿಮ್ಗದು ಯಾವುದು ಇಷ್ಟ ಆಗಲ್ವಲ್ಲ, ಅದಕ್ಕೆ ಕೇಳಿದೆ. ನಾನು ಬೇರೆಯವ್ರ ಥರ ಅಲ್ಲ ಅಂತ ಅವತ್ತೇ ಹೇಳ್ದೆ ತಾನೆ. ನಾನು ಎಲ್ಲಿಗೂ ಬರಲ್ಲ. ರೀ ಅಮೃತ ಅವರೇ, ಹಾಗೆ ಹೇಳಬೇಡ್ರಿ ಪ್ಲೀಸ್, ಅರ್ಥ ಮಾಡ್ಕೊಳ್ರಿ. ಈಗ ನೋಡಿ, ನೆನ್ನೆ ನೀವೇನೆ ನಾನಂದರೆ ಇಷ್ಟ ಅಂತ ಹೇಳಿದ್ರಿ ಅಲ್ವಾ? ನಿಮ್ಮ ಮನಸ್ಸಿನ ಮಾತು ನಿಮ್ಮ ಬಾಯಿಂದನೇ ಹೇಗೆ ಹೊರಗೆ ಬಂತು ಅಲ್ವಾ? ನನ್ನ ಮೇಲೆ ಅಷ್ಟೊಂದು ಇಷ್ಟ ಇಟ್ಕೊಂಡು ಇಷ್ಟಪಟ್ಟವ್ರ ಮನಸ್ಸನ್ನ ನೋಯಿಸೋದು ತಪ್ಪಲ್ವಾ ಅಮೃತ ಅವರೇ? ನನಗದೆಲ್ಲ ಗೊತ್ತಿಲ್ಲ. ನನಗಿದೆಲ್ಲ ಇಷ್ಟ ಆಗಲ್ಲ. ರೀ ಅಮೃತ ಅವರೇ, ಕೈ ಹಿಡಿದು ಗಂಡ ತನ್ನ ಹೆಂಡತಿ ಜೊತೆ ಬೆಳದಿಂಗ್ಳು ಬೆಳಕಲ್ಲಿ ಕೂತ್ಕೊಂಡು ತಾನು ಪ್ರೀತಿಸಿದ ಜೀವದ ಜೊತೆ ತಮ್ಮ ಹೃದಯದ ಮಾತುಗಳನ್ನ ಹಂಚ್ಕೊಳ್ಳೋದು, ಪ್ರೀತಿಯಿಂದ ಪ್ರೀತಿಸಿದ ಹುಡುಗಿ ಹಣೆ ಮೇಲೆ ಹೂ ಮುತ್ಕೊಡೋದು, ಹಿತವಾಗಿ ತಪ್ಕೊಂಡು ಚಂದ್ರನ ಬೆಳಕಲ್ಲಿ ಇಬ್ಬರು ತಮ್ಮ ಪ್ರೇಮನ ಸೆಲೆಬ್ರೇಟ್ ಮಾಡೋದು, ಇದನ್ನೆಲ್ಲ ಒಂದು ಸರ್ತಿ ಕಲ್ಪನೆ ಮಾಡ್ಕೊಂಡು ನೋಡ್ರಿ. ಇದೆಲ್ಲ ಎಷ್ಟು ಅದ್ಭುತವಾದ ಅನುಭವಗಳು ಗೊತ್ತಾ? ಇಂಥ ಕ್ಷಣಗಳು ಮತ್ತೆ ಮತ್ತೆ ಬರಲ್ಲ ಅಲ್ವಾ ಅಮೃತ ಅವರೇ? ಸಿಕ್ಕಾಗ ಕಳ್ಕೋಬಾರ್ದು. ಗ್ರೀನ್ ರೈಸ್ ಮಾಡುವ ವಿಧಾನ: ಮಿಕ್ಸಿ ಜಾರ್ಗೆ ಕೊತ್ತಂಬರಿ ಸೊಪ್ಪು, ಹಸಿ ಮೆಣಸಿನಕಾಯಿ, ಬೆಳ್ಳುಳ್ಳಿ, ಶುಂಠಿ, ಪಲಾವ್ ಎಲೆ, ಕಾಳುಮೆಣಸು, ಜೀರಿಗೆ, ಲವಂಗ, ಚಕ್ಕೆ, ಅನಾನಸು, ನೀರು ಹಾಕಿ ರುಬ್ಬಿಕೊಳ್ಳಿ. ಒಂದು ಪ್ಯಾನ್ಗೆ ಎಣ್ಣೆ ಹಾಕಿ ಅದು ಕಾದ ಮೇಲೆ ಜೀರಿಗೆ, ಈರುಳ್ಳಿ, ಕರಿಬೇವು ಹಾಕಿ ಹುರಿದು ರುಬ್ಬಿದ ಮಸಾಲ, ಉಪ್ಪು, ಅನ್ನ ಹಾಕಿ ಮಿಕ್ಸ್ ಮಾಡಿ. ಒಂದು ಚಿಕ್ಕ ಪ್ಯಾನ್ಗೆ ತುಪ್ಪ, ದ್ರಾಕ್ಷಿ, ಗೋಡಂಬಿ ಹಾಕಿ ಹುರಿದು ಕಲಸಿದರೆ ಗ್ರೀನ್ ರೈಸ್ ಸವಿಯಲು ಸಿದ್ಧ. ಅವಳು ಕೇಳೋ ಹಾಗಿದ್ದಿದ್ರೆ ಎಲ್ಲ ಯಾವತ್ತೋ ಸರಿ ಹೋಗ್ತಾ ಇತ್ತು. ಅದಕ್ಕೆ ನೀವಾದ್ರೂ ಏನು? ನಾನಾದ್ರೂ ಏನತ್ತೆ? ಅವಳ ಹತ್ರ ಬಂದು ನೀನು ಸೋಲೋದು ಬೇಡ, ನಾನೇ ಸೋಲ್ತೀನಿ, ನೀನು ನಮ್ಮ ತಂದೆಗೆ ಅವಮಾನ ಮಾಡಿದ್ರು ಪರವಾಗಿಲ್ಲ, ದಯವಿಟ್ಟು ಮನೆಗೆ ಬಾ ಅಂತ ಬೇಡ್ಕೋಬೇಕಾ? ಹಾಗೆಲ್ಲ ಅಳಿ ಅಂದ್ರೆ ಸಂಸಾರ ಅಂದಮೇಲೆ ಇಂಥದೆಲ್ಲ ಏನಾದ್ರೂ ಒಂದು ಇದ್ದೇ ಇರುತ್ತೆ. ಹೋರಾಟ ಮಾಡಿದ್ಲು. ಮಧುವಂತೆ ಅಕ್ಕನ ನ್ಯಾಯ ಸಿಗುವವರೆಗೂ ನನ್ನ ಮದ್ವೆನೇ ಮಾಡ್ಕೊಳ್ಳಲ್ಲ ಅಂತ ಪಣ ತೊಟ್ಟು ಕೂತಿದ್ಲು. ನಿನ್ನ ಪ್ರಾಣನೇ ಇಟ್ಕೊಂಡಿದ್ಲು ಕಣ ಅಕ್ಕ. ಅವಳು ಮೈ ಮೇಲೆ ನೀನು ಸೇರ್ಕೊಂಡು ಅವಳ ಸಂಸಾರನ ಹಾಳು ಮಾಡ್ತಿದ್ಯಲ್ಲೇ.
ಇದ್ಯಾವುದಪ್ಪ ಹೊಸ ನಂಬರಿಂದ ಫೋನ್ ಬರ್ತದೆ. ಆ ಫೋಟೋ ತಗೊಂಡವೇನಾದ್ರು ಬೇರೆ ನಂಬರಿಂದ ಮಾಡಿರ್ಬೋದಾ? ತೊಂದರೆ ಇಲ್ಲ, ಎತ್ತು ಬಿಡು. ಹಲೋ, ಏಯ್ ಪಟ್ಟಾಪಟ್ಟಿ ಚಡ್ಡಿ ಬನಿಯನ್, ಏನೋ ಮಾಡ್ತಾ ಇದ್ಯಾ? ಶಿವನೇ ಶಂಭುಲಿಂಗ, ನಿನ್ನ ಜೊತೆಗೆ ಮಾತಾಡ್ದವನೇಲಪ್ಪ. ಅಲ್ಲ ಶಿವ, ಯಾಕೆ ಹಿಂಗೆ ಫೋನ್ ಮಾಡಿ ನಂಗೆ ಜಂತುಳ ಬಿಡ್ತಾ ಇದೆ? ಏಯ್ ವಾಯ್ಸ್